ಗೆಜ್ಜೆ ಶಬ್ದದ ಜೊತೆಗೆ ಬಹುದೊಡ್ಡ ತುರಾಯಿಗಳನ್ನು ತಲೆ ಮೇಲಿಟ್ಟು ಗುಮಟೆ ವಾದನ ಮತ್ತು ತಾಳದ ಶಬ್ದಕ್ಕೆ ಹೆಜ್ಜೆ ಹಾಕುವ ಹಾಲಕ್ಕಿಗಳು. ಇದು ಅಂಕೋಲಾದ ಬೆಳಂಬಾರದ ಬ್ರಿಟಿಷರಿಂದ ಮಾನ್ಯತೆ ಪಡೆದ ಸುಗ್ಗಿ. ಇಂದಿಗೂ ಈ ಸುಗ್ಗಿಯ ತಂಡಕ್ಕೆ ತಾಲೂಕಾ ದಂಡಾಧಿಕಾರಿಗಳು ಗೋಡೆ ಗಣಪತಿಯ ಮುಂಭಾಗದಲ್ಲಿ ಗೌರವ ಸಲ್ಲಿಸುತ್ತಾ ಬಂದಿರುವುದು ಸಂಪ್ರದಾಯ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಊರಗೌಡ ಷಣ್ಮುಖಗೌಡ ನೇತೃತ್ವದಲ್ಲಿ ಅಂಕೋಲಾ ಬೆಳಂಬಾರದ ಕಲಾವಿದರು ತಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳನ್ನು ಉಳಿಸುವತ್ತ ಪ್ರಯತ್ನಿಸಿ ತಾವೇ ಸ್ವತಃ ಹಣ ಖರ್ಚು ಮಾಡಿ ಸುಗ್ಗಿಯ ಸಂಭ್ರಮದಲ್ಲಿ ಪಾಲ್ಗೊಂಡು ಇತರ ಸಮುದಾಯಗಳಿಗೆ ಸಂತಸವನ್ನ ನೀಡುತ್ತಾ ಬಂದಿರುವುದು ಹಾಲಕ್ಕಿಗಳ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ಪ್ರಯತ್ನವೇ ಆಗಿದೆ. ಪೌರ ಕಾರ್ಮಿಕರ ಸ್ವಚ್ಛತಾ ಕಾರ್ಯಕ್ರಮ, ಗೋಗಳ್ಳರ ಕುರಿತು ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆಯ ಸಂದೇಶ ಮತ್ತು ಪಶುಗಳನ್ನು ಕಾಪಾಡೋಣ ಎನ್ನುವಂತಹ ಹಗರಣ, ಅನಕೊಂಡ ಹೊತ್ತ ವೇಷಧಾರಿಗಳು, ಧರ್ಮಸ್ಥಳದಲ್ಲಿ ಬುರುಡೆಗೆ ಎಸ್ಐಟಿ ತನಿಖೆ, ಶಿರಸಿ ಮಾರಿಕಾಂಬ ದೇವಿ ದೇಗುಲದ ಕೋಣ, ಮಾದಕ ವಸ್ತುಗಳ ಕುರಿತ ಜಾಗೃತಿ, ಮಹಿಳೆಯರ ಹಗ್ಗ ಜಗ್ಗಾಟ, ಬನವಾಸಿಯ ಕದಂಬರ ಕಾಲದ ರಾಜಮನೆತನಗಳು, ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರಿಗೆ ಅನುಕೂಲತೆಗಳು, ಶಿವಸ್ಮರಣೆ, ನಾಗಸಾಧುಗಳು, ಕ್ರೀಡೆ ಗೆದ್ದ ತಂಡ, ಮೀನು ಮಾರುವ ಮಹಿಳೆ ಸೇರಿದಂತೆ ಇನ್ನಿತರ 10 ಹಲವು ಹಗರಣಗಳು ಪ್ರೇಕ್ಷಕರಿಗೆ ಮುದ ನೀಡಿದುವು. ಪ್ರಮುಖರಾದ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತಗೌಡ, ಊರಗೌಡ ಷಣ್ಮುಖ ಬೋಳಗೌಡ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ತಹಶೀಲ್ದಾರ್ ನಿಶ್ಚಲ್ ನರೋನ ಸುಗ್ಗಿ ತಂಡಕ್ಕೆ ಗೌರವ ಸಮರ್ಪಿಸಿದ್ರು. ತಾಮ್ರದ ಪಟವನ್ನ ತೆರೆದು ಷಣ್ಮುಖಗೌಡ ಗೌರವ ಸೂಚಿಸಿದ್ರು. ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಉಪಸ್ಥಿತರಿದ್ದು ತಂಡಕ್ಕೆ ಶುಭ ಕೋರಿದ್ರು. ಕಾಲ್ನಡಿಗೆಯಲ್ಲಿ ಶಿವಗಜ ಚರ್ಮಾಂಬರ ಪ್ರಥಮ, ಸ್ವಚ್ಛ ಭಾರತ್ ಅಭಿಯಾನ ದ್ವಿತೀಯ, ಡ್ರ್ಯಾಗನ್ ಹಾವು ತೃತೀಯ ಮತ್ತು ರಿಕ್ಷಾ ವಾಹನದ ಹಗರಣದಲ್ಲಿ ಮಯೂರವರ್ಮ ಕದಂಬ ರಾಜ ಪ್ರಥಮ, ಕದಂಬ ರಾಜ ಮನೆತನ ದ್ವಿತೀಯ, ಮಾದಕ ವಸ್ತುಗಳ ದುಷ್ಪರಿಣಾಮ ಹಗರಣಗಳು ತೃತೀಯ ಸ್ಥಾನ ಪಡೆದವು. ಈ ಸುಗ್ಗಿ ಹಗರಣಗಳಿಗೆ ಮತ್ತು ಈ ಸುಗ್ಗಿ ಸಂಭ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅನುದಾನವನ್ನ ಕೊಡಿಸಲು ಪ್ರಯತ್ನಿಸುತ್ತೇನೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಹಾಲಕ್ಕಿ ಸಮಾಜಕ್ಕೆ ಇಂತಹ ಕಾರ್ಯಕ್ರಮಗಳಿಗೆ ನೆರವು ಬೇಕಾದಲ್ಲಿ ನೀಡಲು ನಾನು ಸದಾ ಸಿದ್ಧನಿದ್ದೇನೆ ಎಂದು ಶಾಸಕ ಸತೀಶ್ ಸೈಲ್ ಹೇಳಿದರು. ಮಾಜಿ ಶಾಸಕ ಕೆಎಚ್ ಗೌಡ, ರಾಜ್ಯ ಕಾಂಗ್ರೆಸ್ ಮಹಿಳಾ ಕಾರ್ಯದರ್ಶಿ ಸುಜಾತ ಗಾಂವ್ಕರ್, ಗ್ಯಾರಂಟಿ ಪ್ರಾಧಿಕಾರದ ತಾಲೂಕಾಧ್ಯಕ್ಷ ಪಾಂಡುರಂಗ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಶ್ವರ್ ನಾಯಕ್, ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾ ಉಪಾಧ್ಯಕ್ಷ ಪುರುಷೋತ್ತಮ್ ನಾಯ್ಕ್, ತಾಲೂಕಾ ಯುವ ಒಕ್ಕೂಟದ ಅಧ್ಯಕ್ಷ ಗೋಪು ನಾಯಕ್ ಅಡ್ಲೂರು, ಉದ್ಯಮಿ ಸುರೇಶ್ ನಾಯಕ್ ಅಲಗೇರಿ, ವಿನೋದ್ ಬಾಸ್ಗೋಡ, ಉದಯ್ ನಾಯಕ್, ದೀಪಾ ನಾಯಕ್, ಉಪೇಂದ್ರ ನಾಯ್ಕ್ ಸೇರಿದಂತೆ ಸಹಸ್ರ ನಾಗರಿಕರು, ಗಣ್ಯರು, ಪ್ರಮುಖರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಒಬ್ಬರಿಗೊಬ್ಬರು ಪರಸ್ಪರ ಬಣ್ಣ ಎರಚಿಕೊಂಡು ಡಿಜೆ ದನಿಗೆ ಹೆಜ್ಜೆ ಹಾಕುತ್ತಾ ಕುಣಿಯುತ್ತಾ ದಾಂಡೇಲಿಯಲ್ಲಿ ಸಂಭ್ರಮ ಸಡಗರದಿಂದ ಹೋಳಿ ಆಚರಣೆ ನಡೆಯಿತು. ದಾಂಡೇಲಿ ನಗರದ ಪ್ರಮುಖ ರಸ್ತೆಯಿಂದ ಹಿಡಿದು ಗಲ್ಲಿಗಳಲ್ಲಿಯೂ ಕೂಡ ಬಣ್ಣದೋಕುಳಿಯಾಡಿದ್ದು ಕಂಡುಬಂತು. ನಗರದ ಸೋಮಾನಿ ವೃತ್ತ ಹಾಗೂ ಸಾಯಿ ವೃತ್ತದಲ್ಲಿ ಬಣ್ಣದೋಕುಳಿಯಾಡಲು ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಾವಿರಾರು ಯುವ ಜನರು ಸೇರಿ ಬಣ್ಣ ಎರಚಾಡಿದ್ರು. ಜೊತೆಗೆ ಈ ಸ್ಥಳದಲ್ಲಿ ಕಾರಂಜಿಯ ಹಾಗೆ ಬಣ್ಣದ ನೀರು ಚಿಮುಕಿಸುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಧ್ವನಿವರ್ಧಕದ ವ್ಯವಸ್ಥೆಯೂ ಇತ್ತು. ನಗರದ ಪ್ರತಿ ಗಲ್ಲಿಗಳಲ್ಲಿಯೂ ಕೂಡ ಮಕ್ಕಳಿಂದ ಹಿಡಿದು ಯುವ ಜನರು, ಮಹಿಳೆಯರು ತಮ್ಮ ಓಣಿಯೊಳಗೆ ಬಣ್ಣ ಎರಚಾಡಿ ಹೋಳಿಯಾಡಿದ್ರು. ಹೋಳಿ ಹಬ್ಬದ ದಿನ ಬಣ್ಣ ಎರಚಾಟದ ಕಾರಣಕ್ಕಾಗಿ ಬುಧವಾರ ಮಧ್ಯಾಹ್ನದವರೆಗೂ ನಗರದ ಪ್ರಮುಖ ರಸ್ತೆಯಲ್ಲಿ ಬಿಕೋ ಎನ್ನುವ ವಾತಾವರಣ ಇತ್ತು. ಭಾಗಶಃ ಅಂಗಡಿ ಮಳಿಗೆಗಳನ್ನ ಬಂದ್ ಮಾಡಲಾಗಿತ್ತು. ಮಧ್ಯಾಹ್ನದ ನಂತರವೇ ವ್ಯಾಪಾರಿ ಅಂಗಡಿಗಳು ತೆರೆದುಕೊಂಡವು. ಇನ್ನು ಹೋಳಿ ಹಬ್ಬದ ದಿನ ಕೆಲವರು ಬಣ್ಣ ಎರಚಾಡಲು ಮನಸ್ಸಿಲ್ಲದಿದ್ದವರು ಮುಂಜಾನೆಯೇ ಬುತ್ತಿ ತಯಾರಿಸಿಕೊಂಡು ಹೊರ ಪ್ರದೇಶಗಳಿಗೆ ಹೋಗಿ ಪಿಕ್ನಿಕ್ ಮಾಡ್ತಾರೆ. ಇನ್ನು ಕೆಲವರು ಗುಂಪಾಗಿ ಬೇರೆಡೆ ಹೋಗಿ ಪಾರ್ಟಿ ಮಾಡ್ತಾರೆ. ಸಂಜೆ ಆಯ್ತು ಎಂದ್ರೆ ಮರಳಿ ಮತ್ತೆ ಬರುತ್ತಾರೆ. ದಾಂಡೇಲಿಯಲ್ಲಿ ಹೋಳಿ ಹಬ್ಬದ ಬಣ್ಣ ಎರಚಾಡಲು ಹಾಗೂ ಧ್ವನಿವರ್ಧಕದ ಲಯಕ್ಕೆ ಹೆಜ್ಜೆ ಹಾಕಲು ಸರ್ವಧರ್ಮೀಯರು ಸೇರುತ್ತಾರೆ. ಎಲ್ಲರೂ ಒಂದಾಗಿ ಬಣ್ಣ ಹಾಕಿ ಕುಣಿದು ಸಂಭ್ರಮಿಸುವುದೇ ಇಲ್ಲಿಯ ಸೌಹಾರ್ದತೆಯ ಒಂದು ವಿಶೇಷವಾಗಿದೆ. ಹೋಳಿ ಹಬ್ಬದ ಮುನ್ನಾ ದಿನ ರಾತ್ರಿ ನಗರದ ಅನೇಕ ಸ್ಥಳದಲ್ಲಿ ಕಾಮದಹನವನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿಯೂ ಬಣ್ಣ ಹಾಕಿ ಸಂಭ್ರಮಿಸುತ್ತಾರೆ. ಮುಂಡಗೋಡದಲ್ಲಿ ಟಿಬೆಟಿಯನ್ನರ ಹೊಸ ವರ್ಷದ ಹಬ್ಬವಾದ
ಲೋಸಾರ ಹಬ್ಬದ ಕೊನೆ ದಿನದಂದು ಭೂತ ಪಿಶಾಚಿಗಳ ಹೆಸರಿನ ಮೇಲೆ ಭೂತ ದಹನ ಮಾಡುವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಮುಂಡಗೋಡ ತಾಲೂಕಿನ ಟಿಬೆಟಿಯನ್ ಕ್ಯಾಂಪ್ ನಂಬರ್ 1ರ ಬೌದ್ಧ ಮಂದಿರದಲ್ಲಿ ಲೋಸಾರ ಹಬ್ಬದ ಕೊನೆ ದಿನದ ಕಾರ್ಯಕ್ರಮವು ಟಿಬೆಟಿಯನ್ ಧಾರ್ಮಿಕ ವಿಧಿವಿಧಾನಗಳಂತೆ ಜರುಗಿತು. ಬೌದ್ಧ ಮಂದಿರದಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬೌದ್ಧ ಸನ್ಯಾಸಿಗಳು ಹಿರಿಯ ಬೌದ್ಧ ಸನ್ಯಾಸಿಗಳ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ಬೌದ್ಧ ಮಂದಿರದ ಆವರಣದಲ್ಲಿ ಬೃಹತ್ ಆಕಾರದ ಮೂರ್ತಿಯನ್ನ ತಂದು ಸಾರ್ವಜನಿಕರು ಹಾಗೂ ಟಿಬೆಟಿಯನ್ನರ ಸಮ್ಮುಖದಲ್ಲಿ ವಿವಿಧ ವಾದ್ಯಗಳನ್ನ ನುಡಿಸಿ ಟಿಬೆಟಿಯನ್ ಸಂಪ್ರದಾಯದಂತೆ ಪೂಜಿಸಿದ್ರು. ನಂತರ ಬೌದ್ಧ ಮಂದಿರದ ಎದುರಿನ ಆವರಣಕ್ಕೆ ಮೂರ್ತಿಯನ್ನ ತಂದು ವಾದ್ಯಗಳನ್ನ ನುಡಿಸುತ್ತಾ ಪೂಜಿಸಿದ್ರು. ಲೋಸಾರ ಹಬ್ಬದ ಕೊನೆ ದಿನದಂದು ನಡೆಯುವ ಭೂತ ದಹನ ಕಾರ್ಯಕ್ರಮಕ್ಕೆ ವಿಶೇಷ ಮೂರ್ತಿಯನ್ನು ತಯಾರು ಮಾಡಿರುವುದನ್ನ ಗುಡಿಸಿಲಿನ ಆಕಾರದ ಸ್ಥಳದಲ್ಲಿ ಸುಡುವ ಪೂರ್ವದಲ್ಲಿ ಟಿಬೆಟಿಯನ್ನರು ಹಬ್ಬಕ್ಕೆ ಮಾಡಿರುವ ವಿವಿಧ ದವಸ ಧಾನ್ಯಗಳಿಂದ ತಯಾರಿಸಿದ ಪದಾರ್ಥವನ್ನ ಹಾಗೂ ಬಿಳಿ ರುಮಾಲನ್ನ ಮೂರ್ತಿ ಸುಡುವ ಸ್ಥಳದಲ್ಲಿ ಹಾಕಿ ಕೈ ಮುಗಿದ್ರು. ನಂತರ ಮೂರ್ತಿಯನ್ನ ಇಟ್ಟು ಬೌದ್ಧ ಸನ್ಯಾಸಿ ಬೆಂಕಿ ಹಚ್ಚಿದ್ರು. ನೆರೆದ ಸಹಸ್ರಾರು ಬೌದ್ಧ ಸನ್ಯಾಸಿಯರು ಕೈ ಮುಗಿದು ಪ್ರಾರ್ಥಿಸಿದ್ರು. ಲೋಸಾರ ಹಬ್ಬದ ಕೊನೆ ದಿನದಂದು ನಡೆಯುವ ಭೂತದಹನ ಕಾರ್ಯಕ್ರಮಕ್ಕೆ ಪೊಲೀಸರು ವಿಶೇಷ ನಿಗಾ ವಹಿಸಿದ್ರು. ಭೂತದಹನದ ಹೆಸರಿನಲ್ಲಿ ಕಳೆದ ಕೆಲ ವರ್ಷಗಳ ಹಿಂದೆ ದವಸ ಧಾನ್ಯಗಳ ಜೊತೆ ನೋಟು ನಾಣ್ಯಗಳನ್ನು ಸುಡಲಾಗುತ್ತಿತ್ತು. ಇದಕ್ಕೆ ಭಾರತೀಯರ ಭಾರೀ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಲೋಸಾರ ಹಬ್ಬದ ಕೊನೆ ದಿನ ನಡೆಯುವ ಭೂತದಹನದಲ್ಲಿ ಹಣ ಸುಡುವುದನ್ನ ನಿಲ್ಲಿಸಲಾಗಿದೆ. ಭೂತದಹನದ ಸಂದರ್ಭದಲ್ಲಿ ದವಸ ಧಾನ್ಯಗಳನ್ನ ಬಿಟ್ಟು ಬೇರೇನು ಸುಡಲು ಪೊಲೀಸರು ಅವಕಾಶ ಕಲ್ಪಿಸದೇ ಇರುವುದು ಕಂಡುಬಂತು. ಹೊನ್ನವರ ತಾಲೂಕಿನ ಮುಗ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರೊಳ್ಳಿ ಫ್ಲಾಟ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಸಮಸ್ಯೆಯನ್ನೊಡ್ಡುತ್ತಿದ್ದು ಇಲ್ಲಿನ ನಿವಾಸಿಗಳು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊನ್ನವರ ತಾಲೂಕಿನ ಮುಗ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರೊಳ್ಳಿ ಫ್ಲಾಟ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಮಾರ್ಚ್ ತಿಂಗಳಿನಲ್ಲಿಯೇ ಕುಡಿಯಲು ನೀರಿನ ಬರಗಾಲ ಬಂದೊದಗಿದೆ. ಇನ್ನು ನೀರಿನ ಪೈಪ್ನಲ್ಲಿ ಮಣ್ಣು ತುಂಬಿಕೊಂಡಿದ್ದು ಅಲ್ಪ ಸ್ವಲ್ಪ ನೀರು ಬರುತ್ತಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ಚುನಾಯಿತ ಜನಪ್ರತಿನಿಧಿಗಳಾಗಲಿ ಶಾಶ್ವತ ಪರಿಹಾರಕ್ಕೆ ಮುಂದಾಗ್ತಿಲ್ಲ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ. ಈ ಸಂದರ್ಭದಲ್ಲಿ ಮುಗ್ವಾ ಗ್ರಾಮ ಪಂಚಾಯತ್ ಪಿಡಿಒ ರಾಘವೇಂದ್ರ ಮೇಸ್ತಾ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಿ ಕುಂದುಕೊರತೆಗಳ ಬಗ್ಗೆ ಗ್ರಾಮಸ್ಥರ ಜೊತೆ ಚರ್ಚಿಸಿದ್ರು. ನಂತರ ಮಾತನಾಡಿದ ಅವರು, ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಲ್ಲಿಯ ಸಂಪರ್ಕ ಅಳವಡಿಕೆಯಾಗಿದೆ. ಅರ್ಬನ್ ವಾಟರ್ ಸಪ್ಲೈನಿಂದ ಇಲ್ಲಿರುವ ವಾಟರ್ ಟ್ಯಾಂಕ್ಗೆ ನೀರನ್ನ ತುಂಬಿ ನೀರನ್ನ ಸಪ್ಲೈ ಮಾಡುತ್ತಿದ್ದೇವೆ. ಜೆಜೆಎಂ ಕಾಮಗಾರಿಯಲ್ಲಿ ಬೂಸ್ಟರ್ ಪಂಪ್ ಅಳವಡಿಸಬೇಕಿತ್ತು. ಆದ್ರೆ ಸ್ವಲ್ಪ ಸಮಯಾವಕಾಶ ಬೇಕಾಗಿದೆ. ಒಂದೊಂದು ಗೇಟ್ ವಾಲ್ಗೆ 15 ನಿಮಿಷ ನೀರನ್ನ ಬಿಡಲು ಯೋಜಿಸಿದ್ದು ಆದ್ರೂ ಸಹ ನೀರು ಬರದೇ ಇರುವುದರಿಂದ ಈ ತಿಂಗಳ ಒಳಗೆ ಬೂಸ್ಟರ್ ಪಂಪ್ ಅಳವಡಿಸುವುದರೊಂದಿಗೆ ಸಮಸ್ಯೆಯನ್ನ ಬಗೆಹರಿಸಬಹುದು ಎಂದರು. ಮುಗ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರೊಳ್ಳಿ ಪ್ಲಾಟ್, ಈ ಒಂದು ಪ್ಲಾಟ್ನಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಇಲ್ಲಿ ಪ್ರತಿಯೊಂದು ಮನೆಗೂ ನಲ್ಲಿ ಸಂಪರ್ಕ ಆಗದೆ ಆ ಪ್ರಕಾರವಾಗಿ ನಾವು ಏನು ಅರ್ಬನ್ ವಾಟರ್ ಸಪ್ಲೈಯಿಂದ ಅಲ್ಲಿಂದ ನಾವು ನೀರನ್ನು ನಮ್ಮ ಟ್ಯಾಂಕಿಗೆ ತುಂಬಿಸಿ ನಾವು ಈ ಕಡೆ ನಾವು ನೀರನ್ನು ಸರಬರಾಜು ಮಾಡ್ತಾಯಿದ್ವಿ. ಆದರೆ ನಮ್ಮ ಜೆಜೆಎಂ ಎಸ್ಟಿಮೇಷನಲ್ಲಿ ನಮ್ಮ ಒಂದು ಟ್ಯಾಂಕಿಗೆ ಬೂಸ್ಟರ್ ಪಂಪ್ ಅಳವಡಿಸಬೇಕಾಗಿತ್ತು. ಬಟ್ ಅದು ಇನ್ನು ನಾವು ಆರ್ಡರ್ ಕೊಟ್ಟಿದ್ದೀವಿ. ಅದು ಮ್ಯಾನುಫ್ಯಾಕ್ಚರ್ ಆಗೋಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗಿರೋದ್ರಿಂದ ನಾವು ತಾತ್ಕಾಲಿಕವಾಗಿ ನಾವು ನಮ್ಮ ವಾಟರ್ಮ್ಯಾನ್ನಿಂದ ಅಲ್ಲಿ ನೀರನ್ನು ತುಂಬಿಸಿ ನಾವು ತಾತ್ಕಾಲಿಕವಾಗಿ ಇಲ್ಲಿ ಒಂದು ಪ್ರತಿಯೊಂದು ಇನ್ನು ಇಲ್ಲಿನ ಗ್ರಾಮಕ್ಕೆ ಪಂಚಾಯತ್ ನೀರು ಹಾಗೂ ಜಲಜೀವನ್ ಮಿಷನ್ ನೀರಿನ ವ್ಯವಸ್ಥೆ ಇದ್ರೂ ಸಹ ಸರಿಯಾದ ಸಮರ್ಪಕ ನೀರಿನ ಸರಬರಾಜು ಆಗದೇ ಇರುವುದು ವಿಪರ್ಯಾಸವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಶಾಶ್ವತ ಪರಿಹಾರ ನೀಡುತ್ತಾರೋ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಅಂಕೋಲಾ ತಾಲೂಕಿನಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ವಿವಿಧ ಭಾಗದಲ್ಲಿ ಬಣ್ಣವನ್ನ ಹಚ್ಚಿ ಸಮುದ್ರ ಸ್ನಾನ ಮಾಡಿ ಹೋಳಿ ಹಬ್ಬ ಆಚರಿಸಿದ್ದಾರೆ. ಪ್ರತಿ ವರ್ಷ ಎಲ್ಲರೂ ಒಂದಾಗಿ ಪರಸ್ಪರ ಶಾಂತಿಯುತವಾಗಿ ಬಣ್ಣವನ್ನ ಎರಚಿಕೊಳ್ಳುವುದರ ಮೂಲಕ ವಿಶೇಷವಾಗಿ ದೇವಸ್ಥಾನದ ಪಕ್ಕದಲ್ಲಿ ಬಣ್ಣ ಹಚ್ಚಿ ಸಂಭ್ರಮಿಸುವ ಹನುಮಟ್ಟ ಗೆಳೆಯರ ಬಳಗದವರು ನದಿ ಭಾಗ ಸಮುದ್ರ ತೀರಕ್ಕೆ ಹೋಗಿ ಸಮುದ್ರ ಸ್ನಾನ ಮಾಡಿ ದೈವಾರಾಧನೆ ಮಾಡುವುದು ವಿಶೇಷವಾಗಿದೆ. ಸಾರ್ವಜನಿಕರಿಗೆ ಉಪಯೋಗವಾಗಲೆಂದು ಕಳೆದ 1 ವರ್ಷಗಳ ಹಿಂದೆಯಷ್ಟೇ ದಾಂಡೇಲಿಯ ನಂದಗೋಕುಲ ಗಾರ್ಡನ್ ಹಿಂದಿನ ರಸ್ತೆಯಲ್ಲಿ ನಿರ್ಮಿಸಿದ್ದ ಸಾರ್ವಜನಿಕ ಶೌಚಾಲಯವನ್ನ ಯಾರೋ ಕಿಡಿಗೇಡಿಗಳು ಅಂದಗೆಡಿಸಿದ್ದು ಅಲ್ಲಿಯ ಕಿಟಕಿ ಬಾಗಿಲು ಹಾಗೂ ಇತರೆ ಉಪಯುಕ್ತ ಸಲಕರಣೆಗಳನ್ನು ಕದ್ದೊಯ್ದಿದ್ದಾರೆ.
ನಂದಗೋಕುಲ ಗಾರ್ಡನ್ನಿನ ಹಿಂಬದಿ ರಸ್ತೆ ಇದು ಟೌನ್ಶಿಪ್ಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದ್ದು ಪ್ರತಿನಿತ್ಯ ಇಲ್ಲಿ ಸಾವಿರಾರು ಜನರು ಸಂಚರಿಸುತ್ತಾರೆ. ಈ ಭಾಗದಲ್ಲಿ ಸಾರ್ವಜನಿಕ ಶೌಚಾಲಯದ ಅವಶ್ಯಕತೆ ಇತ್ತು. ಬಹುತೇಕ ಜನರು ರಸ್ತೆ ಅಕ್ಕಪಕ್ಕದಲ್ಲಿಯೇ ಮೂತ್ರ ವಿಸರ್ಜನೆ ಮಾಡುತ್ತಿದ್ರು. ಇದನ್ನ ಕಂಡ ನಗರಾಡಳಿತ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿತ್ತು. ಆದರೆ ನಿರ್ಮಿಸಿದ 1.5 ವರ್ಷದ ಒಳಗಡೆಯೇ ಈ ಶೌಚಾಲಯ ಜನ ಬಳಕೆಗೆ ಬಾರದಷ್ಟು ರೀತಿಯಲ್ಲಿ ಕೆಟ್ಟು ಹೋಗಿದೆ. ನಿರ್ಮಾಣದ ಆರಂಭದ 1-2 ತಿಂಗಳು ಮಾತ್ರ ಇದು ಸದ್ಬಳಕೆಯಾಗಿತ್ತು. ನಂತರದಲ್ಲಿ ಇದರ ನಿರ್ವಹಣೆ ಸರಿಯಾಗಿ ಆಗದ ಕಾರಣ ಹಾಗೂ ನೀರಿನ ವ್ಯವಸ್ಥೆ ಸರಿಯಾಗಿ ಬಾರದ ಕಾರಣ ಈ ಶೌಚಾಲಯ ಸದ್ಬಳಕೆ ಆಗಲೇ ಇಲ್ಲ. ಸಾರ್ವಜನಿಕ ಆಸ್ತಿಯನ್ನ ಕಾಪಾಡಿಕೊಳ್ಳಬೇಕಾದ ಕೆಲ ಕಿಡಿಗೇಡಿ ಮನಸ್ಥಿತಿಯ ನಾಗರಿಕರೇ ಇಲ್ಲಿಯ ಉಪಯುಕ್ತ ವಸ್ತುಗಳನ್ನ ಈ ಶೌಚಾಲಯಕ್ಕೆ ಅಳವಡಿಸಿದ ಬಾಗಲನ್ನ ಮುರಿದು ಹಾಕಿದ್ದಾರೆ. ಒಳಗಡೆ ಇದ್ದ ವಿದ್ಯುತ್ ಸಂಪರ್ಕದ ಪೈಪುಗಳನ್ನು ಒಡೆದು ಕಿತ್ತು ಹಾಕಿದ್ದಾರೆ. ವಿದ್ಯುತ್ ಸಂಪರ್ಕದ ವ್ಯವಸ್ಥೆಗಳನ್ನ ಮುರಿದು ಹಾಕಿದ್ದಾರೆ. ಈ ಶೌಚಾಲಯಕ್ಕೆ ನೀಡಿದ್ದ ನೀರಿನ ಸಂಪರ್ಕದ ನಲ್ಲಿಯ ಕೊಂಡಿಯನ್ನ ಮುರಿದು ಕದ್ದೊಯ್ದಿದ್ದಾರೆ. ಒಳಗಡೆ ಹಾಗೂ ಹೊರಗಡೆ ಅಳವಡಿಸಿದ್ದ ವಿದ್ಯುತ್ ಮೀಟರ್ ಬೋರ್ಡ್ಗಳನ್ನು ಕೂಡ ಕಿತ್ತು ಹಾಕಿದ್ದಾರೆ. ಸಾರ್ವಜನಿಕ ಶೌಚಾಲಯದ ಒಳಗೆ ಕಾಲಿಡಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಲ್ಲಿ ನೀರಿನ ಸಂಪರ್ಕದ ಪೈಪುಗಳನ್ನ ಮುರಿದು ಕದ್ದೊಯ್ದಿರುವುದರಿಂದ ಇಲ್ಲಿ ನಲ್ಲಿ ನೀರು ಸರಬರಾಜು ಆಗ್ತಿಲ್ಲ. ಇದರಿಂದಾಗಿ ಶೌಚಾಲಯ ಒಳಗಡೆ ಇರುವ ಕಮೋಡಿನಲ್ಲಿ ಹೊಲಸು ತುಂಬಿಕೊಂಡಿದೆ. ಒಳ ಹಾಗೂ ಹೊರಗಿನ ಖಾಲಿ ಪ್ರದೇಶದಲ್ಲಿಯೂ ಕೂಡ ಜನ ಹೊಲಸು ಮಾಡಿ ಹೋಗಿದ್ದಾರೆ. ಯಾರೊಬ್ಬರೂ ಕೂಡ ಈ ಶೌಚಾಲಯದೊಳಗೆ ಹೋಗಿ ಶೌಚ ಮಾಡಿ ಬರಲು ಅಸಾಧ್ಯವಾದ ಮಟ್ಟಿಗೆ ಈ ಶೌಚಾಲಯ ದುರ್ನಾತ ಬೀರುತ್ತಿದೆ. ಇನ್ನು ಶೌಚಾಲಯದೊಳಗೆ ಸರಾಯಿ, ಬ್ರ್ಯಾಂಡಿಗಳ ಪ್ಯಾಕೆಟ್ಟುಗಳು ರಾಶಿ ರಾಶಿಯಾಗಿ ಬಿದ್ದುಕೊಂಡಿವೆ. ಬಹುತೇಕ ರಾತ್ರಿಯ ವೇಳೆ ಇಲ್ಲಿಗೆ ಬರುವ ಕಿಡಿಗೇಡಿಯ ಕೆಲ ಜನರು ಇಲ್ಲಿಯೇ ಕುಡಿದು ಮಜಾ ಮಾಡಿ ಅಲ್ಲಿಯೇ ಸರಾಯಿ ಪ್ಯಾಕೆಟ್ ಅನ್ನ ಬಾಟ್ಲಿಗಳನ್ನ ಬಿಸಾಕಿ ಹೋಗ್ತಾರೆ. ಈ ಶೌಚಾಲಯದ ಸುತ್ತಲೂ ಕೂಡ ಜನವಸತಿ ಪ್ರದೇಶವಿದ್ದು ಅಲ್ಲಿಯ ರಹವಾಸಿಗಳು ಶೌಚಾಲಯದ ದುಸ್ಥಿತಿಯ ಬಗ್ಗೆ ಹಾಗೂ ದುರ್ನಾತ ಬೀರುತ್ತಿರುವ ಬಗ್ಗೆ ಆಕ್ಷೇಪಿಸಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾದ ಅಗತ್ಯತೆ ಇದೆ ಎಂದು ಒತ್ತಾಯಿಸಿದ್ದಾರೆ. ಈಗಾಗಲೇ 1 ಬಾರಿ ಈ ಶೌಚಾಲಯ ದುರಸ್ತಿಪಡಿಸಲಾಗಿದ್ದು ಈಗ ಮತ್ತೆ ಕೆಲವು ಕಿಡಿಗೇಡಿಗಳು ಮತ್ತೆ ಹಾಳುಗೆಡವಿದ್ದಾರೆಂಬ ಮಾಹಿತಿ ಲಭ್ಯವಾಗಿದೆ. ಇದಕ್ಕೆ ತುರ್ತು ದುರಸ್ತಿಕಾರಿ ಕ್ರಮ ಕೈಗೊಳ್ಳುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಪೌರಾಯುಕ್ತ ವಿವೇಕ್ ಬನ್ನೆ ತಿಳಿಸಿದ್ದಾರೆ. ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದ ಮಹಾಬಲೇಶ್ವರ ಮಂದಿರದಲ್ಲಿ ಚಂದ್ರಗ್ರಹಣದ ದಿನವಾದ ಮಂಗಳವಾರ ಗ್ರಹಣ ಕಾಲದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ, ಪೂಜೆ ನೆರವೇರಿಸಿದ್ರು. ಚಂದ್ರಗ್ರಹಣ ಪ್ರಯುಕ್ತ ಮುಂಜಾನೆ 6 ಗಂಟೆಯಿಂದ 11:30ರವರೆಗೆ ಮಾತ್ರ ದೇವರ ಸ್ಪರ್ಶ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ದೇವರ ದರ್ಶನವಿತ್ತು. ಗ್ರಹಣ ಸಮಯದ ಪುಣ್ಯ ಗಳಿಗೆಯಲ್ಲಿ ರಾಜ್ಯದ ವಿವಿಧೆಡೆಯಿಂದ ಬಂದ ಭಕ್ತರು, ಈ ಭಾಗದ ಪ್ರತಿ ಮನೆಯವರು ಸಮುದ್ರ ಸ್ನಾನ, ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಆತ್ಮಲಿಂಗದ ದರ್ಶನ ಪಡೆದು ಪುನೀತರಾದ್ರು. ಜಪ, ದೇವರ ನಾಮಸ್ಮರಣೆ ಮಾಡಿ ಮತ್ತಿತರ ದೈವಿಕ ಕೈಂಕರ್ಯ ನೆರವೇರಿಸಿದ್ರು. ಗ್ರಹಣ ಮೋಕ್ಷದ ನಂತರ ದೇವಾಲಯವನ್ನ ಶುದ್ಧಿಗೊಳಿಸಿ ಮಹಾಪೂಜೆ ನೆರವೇರಿಸಲಾಯಿತು. ಇದರಂತೆ ಮಹಾಗಣಪತಿ, ತಾಮ್ರಗೌರಿ ದೇವಾಲಯಕ್ಕೆ ಸಹ ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಚಂದ್ರಗ್ರಹಣದಿಂದ ದೋಷವಿದ್ದವರು ಧ್ಯಾನ ಮತ್ತಿತರ ವಸ್ತುಗಳ ದಾನ ಮಾಡಿ ಪರಿಹಾರಕ್ಕಾಗಿ ಪ್ರಾರ್ಥಿಸಿದ್ರು. ಇನ್ನು ಕೆಲವರು ಕುಟುಂಬದಲ್ಲಿ ಮೃತರಾದ ಹಿರಿಯರಿಗೆ ತರ್ಪಣ ಮತ್ತಿತರ ಅಪರ ಕಾರ್ಯ ನೆರವೇರಿಸಿ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.